ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ರೋಹಿಣಿ ಇದ್ದವಳು ಮೇಕೆ ಮಂಜಣ್ಣಂಗೆ ನಮ್ಮನೆಗೆ ಬಂದ್ಬಿಟ್ಟು ನೀವು ನಮ್ಮಪ್ಪ ಸತ್ತೋಗಿದ್ದಾರೆ ಅಂತ ಹೇಳಿ ಒಂದು ಡ್ರಾಮನೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿರ್ತಾಳೆ. ಅದೇ ಥರ ಮೇಕೆ ಮಂಜಣ್ಣನು ಕೂಡ ದುಡ್ಡಿನ ಆಸೆಗೆ ಒಪ್ಕೊಂಡು ಸರಿ ಮೇಡಮ್ ನೀವು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳಿ ಈ ಕಡೆ ರೋಹಿಣಿ ಅವ್ರ ಮನೆಗೆ ಬಂದುಬಿಟ್ಟು ಅದೇ ಥರ ಹೇಳ್ತಾನೆ. ನಿಮ್ಮಪ್ಪನ ಜೈಲಲ್ಲಿ ಯಾರೋ ಸಾಯಿಸಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಸುಳ್ಳನ್ನು ಹೇಳಿ ಹೋಗ್ತಾನೆ. ಹಾಗೆ ಈ ಕಡೆ ರೋಹಿಣಿ ಇದ್ದವಳು ಮನೋಜಂಗೂ ಕೂಡ ಏನೇನೋ ತಲೆಗೆಲ್ಲ ತುಂಬಿಟ್ಟು ನೀವು ಕೂಡ ಮಲೇಷ್ಯಾಗೆ ಯಾವುದೇ ಥರ ಅವರು ಹೋಗಬಾರ್ದು ಅಂತ ಹೇಳಿ ನೀವು ಹೇಗಾದರೂ ಮಾಡಿ ತಡಿಲೇಬೇಕು ಅಂತ ಮನೋಜಂಗೆ ಹೇಳ್ಕೊಟ್ಟಿರ್ತಾಳೆ. ಈ ಕಡೆ ಸೂರ್ಯ ಇದ್ದನು, ಇಲ್ಲ ಮೀನಾ, ಈ ರೋಹಿಣಿನ ನೋಡಿಬಿಟ್ರೆ ನನಗೆ ಯಾಕೋ ತುಂಬಾ ಡೌಟ್ ಇದೆ. ಅವಳು ನಮ್ಮನ್ನ ಮಲೇಷ್ಯಾಗೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಇವಳು ದೊಡ್ಡ ಡ್ರಾಮಾ ಕ್ವೀನ್ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಬೇಕಾದರೆ ನೀನೇ ನೋಡ್ತಾ ಇರು ಅವಳು ಎಂಥ ಡ್ರಾಮಾ ಕ್ವೀನ್ ಅಂತ ಹೇಳಿ ಈ ಕಡೆ ಸೂರ್ಯ ಹಾಗೆ ಮೀನಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಮೇಕೆ ಮಂಜಣ್ಣನಿಗೆ ಹೇಳಿ ಕರ್ಕೊಂಡು ಬಂದಿರ್ತಾಳಲ್ಲ, ಅವನು ಕೂಡ ಅದೇ ಥರ ಮನೇಲಿ ಎಲ್ಲರ ಮುಂದೆನೂ ಕೂಡ ನಿಮ್ಮಪ್ಪ ಸತ್ತೋಗಿದ್ದಾರೆ ಜೈಲಲ್ಲೇ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಹಾಗೆ ಮನೆಯವರು ಕೂಡ ತುಂಬಾ ಗಾಬರಿ ಮಾಡಿಕೊಂಡು ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ. ಶಾಕ್ ಆಗಿಬಿಟ್ಟು ಅಲ್ಲಿದ್ದ ರೋಹಿಣಿ ಆ ವಿಷಯನ ಕೇಳಿ ತಲೆ ಸುತ್ತಿ ಬಿದ್ದೋಳಂಗೆ ನಾಟಕ ಆಡ್ತಾಳೆ. ಈ ಕಡೆ ಮೇಕೆ ಮಂಜಣ್ಣ ಇದ್ದನು, ಏನಪ್ಪ ಇದು, ಈ ಅಮ್ಮ ಇಷ್ಟೊಂದು ಡ್ರಾಮಾ ಆಡ್ತಾ ಇದ್ದಾಳಲ್ಲ, ನಾನು ಸುಮ್ಮನೆ ಡ್ರಾಮಾ ಆಡ್ತಾಳೆ ಅಂದ್ಕೊಂಡಿದ್ದೆ, ಇವಳು ತುಂಬಾ ಡ್ರಾಮಾ ಆಡೋದಕ್ಕೆ ಶುರು ಮಾಡ್ತಿದ್ದಾಳೆ, ಇವಳ ಹತ್ರ ತುಂಬ ಹುಷಾರಾಗಿರಬೇಕು ಅಂತ ಹೇಳಿ ಈ ಕಡೆ ಮೇಕೆ ಮಂಜಣ್ಣ ಅಂದ್ಕೊಳ್ತಾ ಇರ್ತಾನೆ. ಹಾಗೆ ಈ ರೋಹಿಣಿ ಇದ್ದವಳು ನಮ್ಮಪ್ಪಂಗೆ ಏನೋ ಆಗಿಬಿಡ್ತೇನೋ ಅಂತ ಹೇಳಿ ತುಂಬಾ ನಾಟಕದಿಂದ ಅಲ್ಲೇ ತಲೆ ಸುತ್ತ ಬಿದ್ದಳಂಗೆ ನಾಟಕ ಆಡ್ಕೊಂಡು ಬಿದ್ದೋಗ್ತಾಳೆ. ಹಾಗೆ ಮೀನಾ ಮತ್ತು ಶಾಂತಿ ಎಲ್ಲರೂ ಕೂಡ ನೀರನ್ನ ಹಾಕಿ ಎಬ್ಬರಿಸ್ತಾರೆ. ಈ ಕಡೆ ಮೇಕೆ ಮಂಜಣ್ಣ ಇದ್ದನು, ಓಹೋ ಇವಮ್ಮ ತುಂಬಾ ಡ್ರಾಮಾ ಕಂಪ್ನಿಯವರು ಅನಿಸುತ್ತೆ, ಎಷ್ಟು ಡ್ರಾಮಾ ಆಡ್ತಾಳೆ, ಒಂದು ಚಿಕ್ಕ ವಿಷಯಕ್ಕೆ ಈ ಥರ ಡ್ರಾಮಾ ಆಡೋದು ಸರಿ ಅಲ್ಲ, ಇಲ್ಲಿಂದ ಫಸ್ಟು ನಾನು ಹೋಗಬೇಕು ಅಂತ ಹೇಳಿ ಈ ಕಡೆ ಅವನು ಅಲ್ಲಿಂದ ಬೇಗ ಓಡೋಗ್ತಾನೆ. ಹಾಗೆ ರೋಹಿಣಿ ಇದ್ದವಳು ತುಂಬಾ ಅಳ್ತಾ ಡ್ರಾಮಾ ಮಾಡ್ತಾ ಇರ್ತಾಳೆ. ಡ್ರಾಮಾ ಮಾಡಿದ್ರು ಕೂಡ ಯಾರಿಗೂ ಅನುಮಾನ ಬರೋದೇ ಇಲ್ಲ, ಆ ರೀತಿ ಡ್ರಾಮಾ ಆಡ್ತಾ ಇರ್ತಾಳೆ. ಈ ಕಡೆ ರಂಗನಾಥ್ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡು, ಅಯ್ಯೋ ಬೀಗ್ರಿನ ನೋಡೋಕೆ ಹೋಗೋ ಟೈಮಲ್ಲಿ ಈ ಥರ ಆಯ್ತಲ್ಲಪ್ಪ ಅಂತ ಹೇಳಿ ಅವನು ಕೂಡ ಅದೇ ಥರ ನೊಂದ್ಕೊಳ್ತಾ ಇರ್ತಾನೆ. ಹಾಗೆ ತಿರ್ಗಾ ಬೆಳಗ್ಗೆ ಬಂದುಬಿಟ್ಟು ಈ ಕಡೆ ರೋಹಿಣಿ ಮತ್ತು ಪೂಜಾ ಇಬ್ಬರು ಕೂಡ ಆ ಮೇಕೆ ಮಂಜಣ್ಣನ ಹತ್ರ ಏನೋ ಸ್ನ್ಯಾಕ್ಸ್ನ ತಿನ್ಕೊಂಡು, ಮಂಜಣ್ಣ ತುಂಬಾ ಥ್ಯಾಂಕ್ಸು, ನೀವು ನಾನು ಹೇಗೆ ಹೇಳಿದ್ರಿ ಅದೇ ಥರ ಮಾಡಿದ್ರಿ, ಮನೇಲಿ ಎಲ್ಲರೂ ಕೂಡ ನಂಬಿಟ್ಟಿದ್ದಾರೆ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾ ಇರಬೇಕಾದ್ರೆ ಆ ವಿಷಯನ ಮೀನಾ ಕೇಳಿಸ್ಕೊಳ್ತಾಳೆ. ಕೇಳಿಸ್ಕೊಂಡಿದ್ದ ತಕ್ಷಣವೇ ಈ ಕಡೆ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ. ಆದರೆ ಏನು ಮಾಡಬೇಕು ಇವಾಗ ಅಂತಲೇ ಅವಳಿಗೆ ಗೊತ್ತಾಗೋದಿಲ್ಲ. ಮೀನಾ ಇದ್ದವಳು, ರೋಹಿಣಿಯವರೇ ನೀವಾ ಈ ಥರ ಕೆಲಸ ಎಲ್ಲ ಮಾಡಿಸಿದ್ದು, ನಾನು ಮನೆಯವರಿಗೆ ಈ ವಿಷಯನ ಹೇಳ್ದಲೇ ಬಿಡೋದೇ ಇಲ್ಲ ಅಂತ ಹೇಳಿ ಈ ಕಡೆ ಮೀನಾ ಹಠ ಮಾಡ್ತಾ ಇರ್ತಾಳೆ. ಆದರೆ ರೋಹಿಣಿ ಇದ್ದವಳು, ನೀನು ಹೇಗೆ ಇಲ್ಲಿಗೆ ಬಂದೆ, ನಾವು ಮಾತಾಡಿದ್ದನ್ನು ಎಲ್ಲ ಕೇಳಿಸ್ಕೊಂಡಿದ್ಯಾ ನೀನು ಅಂತ ಹೇಳಿ ಈ ಕಡೆ ರೋಹಿಣಿ ತುಂಬಾ ಜೋರು ಮಾಡ್ತಾಳೆ. ಈ ಕಡೆ ಪೂಜಂಗೆ ಈ ಕಡೆ ಮೇಕೆ ಮಂಜಣ್ಣಂಗೆ ಎಲ್ಲರಿಗೂ ಕೂಡ ತುಂಬಾ ಶಾಕ್ ಅಂತಲೇ ಹೇಳ್ಬೋದು. ಆದರೆ ಈ ಕಡೆ ರೋಹಿಣಿ ಇದ್ದವಳು, ಏನಪ್ಪ ಮಾಡೋದು ಇವಾಗ, ಈ ಮೀನಾ ಎಲ್ಲ ಕೇಳಿಸ್ಕೊಂಡ್ಬಿಟ್ಲಲ್ಲ ಅಂತ ಹೇಳಿ ತುಂಬಾ ಶಾಕಿಂದ ನಿಂತ್ಕೊತಾಳೆ. ಆದರೆ ಮೀನಾ ಹಾಗಲ್ಲ, ನೀನು ಇಂಥ ಕೀಳು ಮಾಡ್ತವಳು ಅಂತ ನನಗೆ ಗೊತ್ತೇ ಇರಲಿಲ್ಲ, ಈ ಡ್ರಾಮನೆಲ್ಲ ಸೃಷ್ಟಿ ಮಾಡಿದ್ದು ನೀನೇನಾ ಅಂತ ಹೇಳಿ ಈ ಕಡೆ ಮೀನಾ ಹೇಳಿದ ತಕ್ಷಣವೇ ಈ ಕಡೆ ಮೇಕೆ ಮಂಜಣ್ಣ ಇದ್ದನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅವನು ಓಡೋಗಿದ್ದಾದಮೇಲೆ, ರೋಹಿಣಿಯವರೇ ನೀವು ಇಷ್ಟೊಂದು ಕೀಳು ಮಾಡ್ತವ್ರ, ಅದರಲ್ಲೂ ನೀವು ಮನೆಯವ್ರ ಮುಂದೆ ಸ್ವಂತ ಎತ್ತ ಅಪ್ಪನ್ನೇ ಸಾಯಿಸೋಕೆ ಹೊರಟಿದ್ದೀರಲ್ಲ, ನೀವೆಂಥ ಮಗಳು, ನಿಮ್ಮಂಥವ್ರು ನಮ್ಮನೇಲಿರೋಕ್ಕೆ ಜಾಗನೇ ಇಲ್ಲ, ಈ ವಿಷಯನ ಇವಾಗಲೇ ನಾನು ಅತ್ತೆ ಮಾವನ ಹತ್ರ ಹೇಳ್ತೀನಿ ಅಂತ ಹೇಳಿ ಈ ಕಡೆ ಮೀನಾ ಹೇಳಿದಾಗ ರೋಹಿಣಿ ಇದ್ದಳು, ಮೀನಾ ಅವರೇ ಪ್ಲೀಸ್ ಒಂದು ಮಾತು ಕೇಳಿ ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ. ಆದರೆ ಮೀನಾ, ಬಿಡಿ ನನ್ನ ಕೈ, ನಾನು ಈ ವಿಷಯನ ಹೇಳಲೇಬೇಕು ಅಂತ ಹೇಳಿ ಮೀನಾ ಅಲ್ಲಿಂದ ಓಡೋಕ್ಕೆ ಬಂದ ತಕ್ಷಣವೇ ಈ ಕಡೆ ರೋಹಿಣಿ ಇದ್ದಳು ಅಲ್ಲೇ ಪಕ್ಕದಲ್ಲಿ ಹಣ್ಣಿನ ಕಟ್ ಮಾಡ್ಕೊಂಡು ತಿಂತಾ ಇರ್ತಾಳೆ. ಆ ಚಾಕು ಇರುತ್ತೆ, ಆ ಚಾಕುನ ತಗೊಂಡು ಒಂದೇ ಸಲ ತಿರುಗಿಸಿ ಮೀನನ ಹತ್ರ ಹಿಡಿತಾಳೆ. ನೀನು ಇದ್ರೆ ತಲ್ವಾ ನನ್ನ ವಿಷಯ ಎಲ್ಲ ಬಯಲಾಗೋದು, ನೀನೇ ಇಲ್ಲ ಅಂತಂದರೆ ನನ್ನ ವಿಷಯ ಯಾರಿಂದನೂ ಬಯಲು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಕಡೆ ರೋಹಿಣಿ ಮೀನಂಗೆ ಚಾಕು ತೋರಿಸಿ ಇಟ್ಕೊತಾಳೆ. ಅದೇ ಚಾಕ್ನ ಮೀನ ಕಿತ್ಕೊಂಡು ರೋಹಿಣಿನ ಒಂದು ರೌಂಡ್ ತಿರುಗಿಸ್ಬಿಟ್ಟು ಮೀನ ತೋರಿಸ್ತಾಳೆ.
ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.